அத்தியாயம் 10. பிரணவ ஜபம். பிரணவ ஜபத்தின் அவசியம் பசுவானால் கீதையில் சொல்லப்பட்டதை 4வது அத்தியாயத்தில் கண்டிருக்கிறோம். பின்வரும் பிரணவாபியாச விதி காஷ்மீர கிரமத்தில் விதிக்கப்பட்டிருக்கிறது. அகாரம், உகாரம், மகாரம், பிந்து, அர்த்த, சந்திரன் என்கிற சப்தங்களுக்குப் பின் ஏற்படும் அம்சங்கள் நிரோதம், நாதம், நாதான், சக்தி, வியாபினி, சமனா, உண்மனா. இவைகளில் உண்மனா பரமாத்மாவில் ஒன்றுபடுகிறது. அகாரம் என்கிற பிரம்மா ஹிருதய பிரதேசத்தில் விடப்படுகிறார். உகாரம் என்கிற விஷ்ணு கண்டதேசத்தில் விடப்படுகிறார். மகாரம் என்னும் ருத்ரர் தாளமூலத்தில் விடப்படுகிறார். விந்துவாகிற ஈஸ்வரர் புருவ மத்தியில் விடப்படுகிறார். நாதம் என்கிற சதாசிவர் நெத்தியிலிருந்து உச்சந்தலை வரையிலும் உள்ள பிரதேசத்தில் விடப்படுகிறார். அதற்கு மேல் சொன்ன சூக்ஷ்ம ஸ்பந்தங்கள் மேல் லபிக்கும் சூக்ஷ்ம ஸ்தானங்களில் லயப்படுகின்றன. சூக்ஷ்ம ஸ்தானங்களின் லயத்தால் முக்தியும், ஸ்தூல ஸ்தானங்களில் லயத்தால் இகலோக போகங்களும் கிடைக்கும். ஸ்வச்சந்த தந்திரம். ஸ்ரீ கேமராஜா வியாக்கியானம். 2. தொப்புளுக்கு 12 விரக்கடை மேலும் கண்டத்துக்கு 6 விரக்கடை கீழும் 4 விரக்கடை பிரதேசம் ஹிருதயஸ்தானம். அங்கே பிரம்மா 24 தத்துவங்களுடன் வீற்றிருக்கிறார். கண்டஸ்தானம் 8 விரக்கடை, அதில் விஷ்ணு 6 தத்துவங்களுடன் இருக்கிறார். அதற்கு மேல் 4 விரக்கடை பிரதேசத்தில் தாளுமூலத்தில் மாயா தத்துவத்தில் ருத்ரன் வீற்றிருக்கின்றார். அதற்கு 2 விரக்கடை மேல் புருவம் மத்தியஸ்தானம். அங்கு சுத்த வித்யா ஈஸ்வர 2 தத்துவங்களுடன் ஈஸ்வரர் வீற்றிருக்கின்றார். 11வது விரக்கடையில் சதாசிவ சக்தி என்று 2 தத்துவங்களுடனும் சதாசிவர் வீற்றிருக்கிறார். அதற்கு மேல் ஒரு விரக்கடை பிரதேசத்தில் சக்தி தத்துவத்துடன் கூடிய சிவன் இருக்கிறார். அதே விரக்கடை பிரதேசத்தில் மண்டைத்தோளின் உள் வியாபினியும் சமனாவும் இருக்கின்றார்கள். உண்மனாவும் பரதத்துவமும் மேல் அளவைக்கும் மிஞ்சி இருக்கிறார்கள். அகாரம் ஹிருதயத்தில் 1 மாத்திரை, உகாரம் கண்டத்தில் 2 மாத்திரை, மகாரம் தாளுமுளத்தில் 3 மாத்திரை, பிந்து அரை மாத்திரை. அதற்கு மேல் ஏற்படும் சூக்ஷ்ம ஸ்பந்தங்கள் கால் மாத்திரையில் தொடங்கி பாதியாய்க் கொண்டு 164 மாத்திரை அளவு ஆகும். ಸ್ವಚ್ಛಂದ ತಂದಿರಂ. ಶ್ರೀ ಕ್ಷೇಮರಾಜ ವ್ಯಾಖ್ಯಾನಂ. ಈ ಸಂದರ್ಭದ 2ನೇ ಅಧ್ಯಾಯದಲ್ಲಿ ನೀಡಲಾದ ತಾತ್ವಿಕ ಜಪ್ತಿಗಳಿಗೆ ಗಮನ ಕೊಡುವುದು ಮುಖ್ಯ. 6ನೇ ಅಧ್ಯಾಯದಲ್ಲಿ ಕಂಡುಬರುವ ಚಕ್ರಗಳ ವಿವರಣೆ, ಊರ್ಧ್ವ ಚಕ್ರಗಳು ಮತ್ತು 8ನೇ ಚಿತ್ರದಲ್ಲಿ ತೋರಿಸಿರುವ ಸ್ಥಾನಗಳು. 3. ಕೆಳಗಿನ ಪ್ರಣವಾಭ್ಯಾಸ ಉಪದೇಶಗಳು ಉದ್ಗೆ, ಗೀತಾ ಉಪನಿಷತ್ ಶ್ಲೋಕಗಳು. 7ನೇ ವೇದಗಳಲ್ಲಿ ಯಾವ ಅಕ್ಷರವನ್ನು ಉಲ್ಲೇಖಿಸಲಾಗಿದೆಯೋ ಮತ್ತು ವೇದಾಂತದಲ್ಲಿ ಸ್ಥಾಪಿಸಲಾಗಿದೆಯೋ ಆ ಓಂಕಾರದ ಸ್ವರೂಪದಲ್ಲಿ ಮುಳುಗಿರುವ ಯೋಗಿ ಆಹಾರದ ರೂಪದಲ್ಲಿ ದೇವರಾಗುತ್ತಾನೆ. ಮೊದಲು ಓಂಕಾರವು 12 ಮಾತ್ರೆಗಳನ್ನು ಹೊಂದಿದೆ. ಮೊದಲ ಮಾತ್ರೆಯ ದೇಹವನ್ನು ತೊರೆದವನು ನಮ್ಮ ದೇಶದ ಚಕ್ರವರ್ತಿಯಾಗಿ ಜನಿಸುತ್ತಾನೆ. 2ನೇಯದರಲ್ಲಿ ಒಬ್ಬ ಯಕ್ಷ, 3ನೇ ಮಾತ್ರೆಯಲ್ಲಿ ವಿದ್ಯಾಧರ, 4ನೇ ಮಾತ್ರೆಯಲ್ಲಿ ಒಬ್ಬ ಗಂಧರ್ವ, 5ನೇ ಮಾತ್ರೆಯಲ್ಲಿ ಒಬ್ಬ ಸೋಮಲೋಕದೇವ, 6ನೇ ಮಾತ್ರೆಯಲ್ಲಿ ಇಂದ್ರನ ದೇವರು, 7ನೇ ಮಾತ್ರೆಯಲ್ಲಿ ವಿಷ್ಣುವಿನ ದೇವರು, 8ನೇಯಲ್ಲಿ ರುದ್ರ, ಮಹಾ, ಜನ ಮತ್ತು ತಬೋ ದೇವರು, 12ನೇಯಲ್ಲಿ ಸರ್ವೋಚ್ಚ ಬ್ರಹ್ಮ. ನಾಥಬಿಂದುಪನಿಷತ್. ಸಿ. ಪ್ರಣವದ ಮೊದಲ 3 ಮಾತ್ರೆಗಳು ಚಂದ್ರ, ಸೂರ್ಯ ಮತ್ತು ಅಗ್ನಿ. ಅವುಗಳ ಮೇಲಿರುವ ಅರ್ಧ ಮಾತ್ರೆಯು ಬೆಂಕಿಯ ಜ್ವಾಲೆಯಂತೆ ಕಾಣುತ್ತದೆ. ಎಲ್ಲ 72,000 ನಾಡಿಗಳನ್ನು ಭೇದಿಸಿ ತಲೆಯನ್ನು ತಲುಪುತ್ತದೆ. ಗಂಟೆ ಬಾರಿಸಿದಾಗ ಅದರ ಶಬ್ದವು ದೀರ್ಘವಾಗಿರುತ್ತದೆ ಮತ್ತು ಶಾಂತವಾಗುತ್ತದೆ. ಅದೇ ರೀತಿಯಲ್ಲಿ ಸಿದ್ಧಿಯ ಗುಣಯೋಗಿಯು ಓಂಕಾರ ಶಬ್ದವನ್ನು ಜಪಿಸಬೇಕು. ಬ್ರಹ್ಮ ವಿದ್ಯೋಪನಿಷತ್. ಡಿ. ಪ್ರಣವವನ್ನು ಈ ಕೆಳಗಿನ 16 ಮಾತ್ರೆಗಳನ್ನು ಹೊಂದಿರುವಂತೆ ಧ್ಯಾನಿಸಬಹುದು. ಅಂದರೆ ಅಕಾರಂ, ಉಗಾರಂ, ಮಹಾರಂ, ಅರ್ಥಮಾದರ, ನಾದಂ, ಬಿಂದು, ಕಲಾ, ಕಾಲದೀತಂ, ಶಾಂತಿ, ಸಂತಿಯತೀತಂ, ಉನ್ಮಣಿ, ಮನೋನ್ಮಣಿ, ಪುರಿ, ಮಧ್ಯಮ, ಪಚ್ಯಂತಿ, ಪರ. ನಾರಾದ ಪರಿವ್ರಾಜೋ ಉಪನಿಷತ್. ಈ ಅಕಾರಂ ಸ್ಥೂಲದ ಎಚ್ಚರದ ಸ್ಥಿತಿಯನ್ನು ಹೋಲುತ್ತದೆ. ಉಗಾರಂ ಅನ್ನು ಸೂಕ್ಷ್ಮವಾದ ಕನಸು ಕಾಣುವ ಸ್ಥಿತಿಯೊಂದಿಗೆ ಸಮೀಕರಿಸಲಾಗಿದೆ. ಮಹಾರಂ ಸೂಕ್ಷ್ಮವಾದ ನಿದ್ರೆಯ ಸ್ಥಿತಿಯಲ್ಲಿ ತೊಡಗಿಸಿಕೊಂಡಿದೆ. ಅರ್ಥಮದಲವು ಪರಮಬ್ರಹ್ಮನ್ ಮತ್ತು ಕತ್ತಲೆಯಲ್ಲಿರುವ ಸ್ಥಿತಿಯೊಂದಿಗೆ ಸಂಬಂಧಿಸಿದೆ. ಮಾಂಡುಕ್ಯ ಉಪನಿಷತ್. ಮುಕ್ತಿಯನ್ನು ಬಯಸುವ ಎಲ್ಲರೂ ಓಂ ಅನ್ನು ಧ್ಯಾನಿಸಬೇಕು. ಇದರ ಆಧಾರ ಭೂಮಿ, ಬೆಂಕಿ, ಋಗ್ವೇದ ಮತ್ತು ಈ ಲೋಕವಾದ ಬ್ರಹ್ಮವನ್ನು ಪ್ರತಿನಿಧಿಸುತ್ತದೆ. ಆಧಾರ ಮಂತ್ರವು ಆಧಾರ ಮಂತ್ರದ ಉದಯವನ್ನು ಪ್ರತಿನಿಧಿಸುತ್ತದೆ. ಆ ಆಧಾರ ಮಂತ್ರವು ಯಜುರ್ವೇದ, ವಾಯು, ಭೂಮಿ ಮತ್ತು ವಿಷ್ಣುವನ್ನು ಪ್ರತಿನಿಧಿಸುತ್ತದೆ. ಆಧಾರ ಮಂತ್ರವು ಭೂಮಿಯ ಕಣ್ಮರೆಯಾಗುವುದನ್ನು ಮತ್ತು ಮಹಾಸ್ವರ್ಗ, ಸೂರ್ಯ, ಸಮಾನ ಮತ್ತು ವಿರುದ್ಧ ದಿಕ್ಕುಗಳು ಮತ್ತು ಸ್ವರ್ಗೀಯ ಲೋಕದ ಉದಯವನ್ನು ಪ್ರತಿನಿಧಿಸುತ್ತದೆ. ಪ್ರಣವವು ಬಿಲ್ಲು ಆಗುತ್ತದೆ. ಆತ್ಮವು ಅದರ ಕಡೆಗೆ ಹಾರುತ್ತದೆ ಮತ್ತು ಪರಮಾತ್ಮನು ಅದರ ಗುರಿಯಾಗುತ್ತಾನೆ. ನಿರಂತರ ಅಭ್ಯಾಸದಿಂದ ಬಾಣವು ಗುರಿಯನ್ನು ತಲುಪುತ್ತದೆ. ಓಂನಿಂದ ಎಲ್ಲಾ ದೇವರುಗಳು, ಎಲ್ಲಾ ಜೀವಿಗಳು
ಮತ್ತು ಎಲ್ಲಾ ಲೋಕಗಳು ಹುಟ್ಟುತ್ತವೆ. ಓಂ ಅನ್ನು ಒಂದು ಉದ್ದೇಶದಿಂದ ಉಚ್ಚರಿಸಲಾಗುತ್ತದೆ, ಪಾಪವನ್ನು ಸುಟ್ಟುಹಾಕುತ್ತದೆ. ದೀರ್ಘ ಮತದಾನದೊಂದಿಗೆ ಅದು ಸೌಂದರ್ಯವನ್ನು ಸೃಷ್ಟಿಸುತ್ತದೆ. ಅರ್ಥದ ಫಲಕದೊಂದಿಗೆ ಅದನ್ನು ಜಪಿಸುವುದರಿಂದ ಮೋಕ್ಷ ಸಿಗುತ್ತದೆ. ಪ್ರಣವದ ಮೂಲೆಯಲ್ಲಿರುವ ಈ ಅರ್ಥಫಲಕವು ನೀರಿನ ದಾರದಂತಿದೆ ಮತ್ತು ಹೊಡೆದಾಗ ಅದು ಪ್ರತಿಧ್ವನಿಸುವ ಉದ್ದವಾದ ಗಂಟೆಯಂತಿದೆ. ಧ್ಯಾನ ಬಿಂದು ಉಪನಿಷತ್ತು 4. ಬ್ಲಾವಟ್ಸ್ಕಿ ವಿವರಿಸಿದಂತೆ ಕೈಲಾಯ ವಿಧಾನ. ಪರಮಾತ್ಮನನ್ನು ಪಡೆಯಲು ಒಬ್ಬನು ತನ್ನ ಜೀವನವನ್ನು ನಿರ್ಜೀವ ವಸ್ತುವಿಗೆ ಅರ್ಪಿಸಬೇಕು. ಒಬ್ಬನು ತನ್ನ ಲೌಕಿಕ ಜೀವನವನ್ನು ಅದಲ್ಲದ ಯಾವುದಕ್ಕಾದರೂ ಒಪ್ಪಿಸಬೇಕು. ನಂತರ ಪರಮಹಂಸರ ಧ್ವನಿಯ ನಡುವೆ ವಿಶ್ರಾಂತಿ ಪಡೆಯಬಹುದು. ಓ ಸತ್ಯ, ಶಾಶ್ವತ ಮತ್ತು ಅವಿನಾಶಿ ಮತ್ತು ಓಂನ ಶಾಶ್ವತ ಧ್ವನಿಯಾದ ಆ ಪಕ್ಷಿಯ ಧ್ವನಿಯ ನಡುವೆ ಧ್ಯಾನ ಮಾಡುವುದು ಒಂದು ದೊಡ್ಡ ಆನಂದ.